Namaste. This is Dr. Veena, Assistant Professor, Department of Political Science, Government Arts College, Bangalore. ವೀಣಾ ಕೆ ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಕಲಾ ಕಾಲೇಜು, ಬೆಂಗಳೂರು. In the previous sessions, we have learnt about the meaning of political science and the nature of political science. And today we are here to learn something about the scope of political science. ಸೊ ಕಳೆದ ಸೆಷನ್ಸ್ದಲ್ಲಿ ನಾನು ನಿಮಗೆ ಮೀನಿಂಗ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರದ ಅರ್ಥವನ್ನು ನಾವು ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರದ ಸ್ವಭಾವವನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಸಹ ನಾವು ಮಾಡಿದ್ವಿ. ಸೊ ಅದರಲ್ಲಿ ಎಕ್ಸಾಕ್ಟಾಗಿ ನಾವು ತಿಳ್ಕೊಂಡಿದ್ದು ರಾಜ್ಯಶಾಸ್ತ್ರವನ್ನು ವಿಜ್ಞಾನ ಅಂತ ಕರೀಬಹುದಾ ಅಥವಾ ಕಲೆ ಅಂತ ಕರೀಬಹುದಾ ಅಂತ ಒಂದಾಗುತ್ತೆ. ಸೊ ಈಗ ನಂತರ ಅದರ ಮುಂದುವರೆದ ಒಂದು ಭಾಗವಾಗಿ ಅಂತ ಹೇಳ್ಬೋದು, ಅಥವಾ ಇದು ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ನಾವು ಈ ಸೆಷನ್ನಲ್ಲಿ ತಿಳ್ಕೊಳ್ಬೇಕು ಅಂತ ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಪ್ರಯತ್ನವನ್ನು ಸಹ ಮಾಡೋಣ. So in the previous sessions we have learnt about the nature of political science. The glimpse of this nature is political science cannot be called purely a science nor an art anta nanu helide, and I have also mentioned that either it is entirely different from that of physical sciences like physics or chemistry or even the mathematics. I have taken the example. So why it is not exactly a science means, as we know that science is a systematic study of the knowledge and its own feature, which I have mentioned in the previous class about accuracy, precision, systematic exploration, objectivity, generality, observations and the predictions. So these features of the science are exactly absent in the social sciences and even in the art. So we have also learned about the arguments in favor of political science as a science and also against the art. So both. So finally we have landed saying that political science is a social science. ಸಮಾಜ ಶಾಸ್ತ್ರ ಅಥವಾ ಸಮಾಜ ವಿಜ್ಞಾನವಾಗಿ ನಾವು ರಾಜ್ಯಶಾಸ್ತ್ರವನ್ನು ಕನ್ಸಿಡರ್ ಮಾಡ್ತೀನಿ ಅಂತ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಸೊ ಟುಡೇ ಐ ಆಮ್ ಹಿಯರ್ ಟು ಕಂಟಿನ್ಯೂ ವಿತ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. ವ್ಯಾಪ್ತಿ, ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಲ್ಲಿಂದ ಎಲ್ಲಿಯವರೆಗೂ ಹರಡಿದೆ, ಅಥವಾ ರಾಜ್ಯಶಾಸ್ತ್ರದಲ್ಲಿ ನಾವು ಏನೆಲ್ಲ ನೋಡ್ತಾ ಹೋಗ್ತೀವಿ, ಯಾವುದನ್ನು ನಾವು ಕವರ್ ಮಾಡ್ತೀವಿ, ಇದರಲ್ಲಿ ಯಾವುದರ ಅಧ್ಯಯನವನ್ನು ನಡೆಸ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸಲ್ಲಿ ನೋಡ್ತಾ ಬರ್ತೀವಿ. ಸೊ ಆಸ್ ವಿ ನೋ ದ್ಯಾಟ್ ಪೊಲಿಟಿಕಲ್ ಸೈನ್ಸ್ ಹ್ಯಾಸ್ ಇಟ್ಸ್ ಓನ್ ಬೌಂಡ್ರೀಸ್. ಇದಕ್ಕೆ ತನ್ನದೇ ಆದಂತಹ ಒಂದು ವ್ಯಾಪ್ತಿ ಇರುತ್ತೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಸಮಾಜ ವಿಜ್ಞಾನಗಳಿಗೂ ಸಹ ನಾನು ಇರುತ್ತೆ, ಇಲ್ಲ ಅಂತ ಅಲ್ಲ. ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ಏನು ಅನ್ನೋದನ್ನು ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಈಸ್ ಅಬೌಟ್ ಇಟ್ ಇನ್ಕ್ಲೂಡ್ಸ್ ಎ ರೇಂಜ್ ಆಫ್ ಥೀಮ್ಸ್, ಬೋತ್ ಎಂಪಿರಿಕಲ್ ಅಡ್ವಾನ್ಸಸ್, evidences and also value preferences. So and the next I'll just finish it off with the English codes whatever I have given here. Questions pertaining to facts comprised of what is, value preferences comprised of what ought to be. ಸೊ ಇದರ ಡೆಫಿನೇಷನ್ನು ಸಹ ನಾನು ನಿಮಗೆ ಹೇಳಿದ್ದೆ. ಯಾರ ಪ್ರಕಾರ ದ ಡೆಫಿನೇಷನ್ ವಿಚ್ ಹ್ಯಾಸ್ ಬಿನ್ ಗಿವನ್ ಆಸ್ ವಾಟ್ ದ ಪೊಲಿಟಿಕಲ್ ಸೈನ್ಸ್ ಡೀಲ್ಸ್ ವಿತ್ ವಾಟ್ ಈಸ್ ಆ್ಯಂಡ್ ವಾಟ್ ಆಟ್ ಟು ಬಿ ಅಂತಲೂ ಸಹ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಲೆಟ್ ಮಿ ಟೇಕ್ ಅಪ್ ಒನ್ ಬೈ ಒನ್ ನಾವು. ಪೊಲಿಟಿಕಲ್ ಸೈನ್ಸ್ ಹ್ಯಾಸ್ ಇಟ್ಸ್ ಓನ್ ಬೌಂಡ್ರೀಸ್ ಅಂತ ಹೇಳಿದಾಗ ಇದಕ್ಕೆ ತನ್ನದೇ ಆದಂತಹ ಒಂದು ಬೌಂಡ್ರೀಸ್ ಅನ್ನೋದು ಇರುತ್ತೆ. ಯಾವ ರೀತಿಯ ಒಂದು ಬೌಂಡ್ರೀಸನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅಂತ ಹೇಳಿದಾಗ, ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ವಾಟ್ ವೇಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್, ಅಥವಾ ಒಂದು ಯಾವ ರೀತಿಯ ಒಂದು ಗಡಿಯನ್ನು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಫ್ರಾಂಟಿಯರ್ ಅದು ಎಕ್ಸ್ಟೆಂಟ್ಸ್ ಅಂದರೆ ಎಲ್ಲೆಲ್ಲಿವರೆಗೂ ಸಹ ನಾವು ಇದನ್ನೇ ಎಕ್ಸ್ಟೆಂಟ್ ಮಾಡ್ತಾ ಹೋಗಿದ್ದೀವಿ, ಯಾವುದನ್ನು ಸೇರಿಸ್ಕೊಂಡಿದ್ದೀವಿ. ಮೊದಲು ನಾವು ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ ಏನ್ಷಿಯಂಟ್ ಗ್ರೀಕ್ ಪೊಲಿಟಿಕಲ್ ಥಿಂಕರ್ಸ್ನ ನೀವು ತೆಗೆದುಕೊಂಡಾಗ, ದೇ ಸೇ ಪೊಲಿಟಿಕಲ್ ಸೈನ್ಸ್ ಇಸ್ ಓನ್ಲಿ ಅಬೌಟ್ ದ state and the government, but in the later stages we come across that this also includes about the working of the government and also how the state has been originated. ಇದ್ರ ಎಲ್ಲದರ ಬಗ್ಗೆನೂ ಸಹ ನಾವು ತಿಳ್ಕೊಳ್ತಾ ಹೋಗ್ತೀವಿ. ರಾಜ್ಯದ ಉಗಮ ಅನ್ನೋದು ಹೇಗೆ ಆಯಿತು, ಸರ್ಕಾರದ ರಚನೆ ಇರ್ಬೋದು, ಸರ್ಕಾರದ ಕಾರ್ಯಗಳಿರ್ಬೋದು, ಎಲ್ಲವನ್ನು ಸಹ ಸೇರಿಸ್ತಾ ಹೋಗ್ತೀವಿ. ಹಾಗಾಗಿ ಇದರ ವ್ಯಾಪ್ತಿ ನಮಗೆ ಬಹಳ ಮುಖ್ಯವೂ ಆಗಿರುತ್ತೆ. ಸೊ ದಿಸ್ ಇಸ್ ದ ಬೌಂಡ್ರಿ. ಸೊ ವಾಟ್ ಎಲ್ಸ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಐ ವಿಲ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್ ನಲ್ಲಿ ತುಂಬ ಬ್ರಾಡ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ದ ನೆಕ್ಸ್ಟ್ ದೇ ಸೇ ದಟ್ ಇಟ್ includes a range of themes, the different themes we come across. What are those
ಥೀಮ್ಸ್ ಅಂತ ಹೇಳಿದ್ರೆ ವಿಚ್ ಇಸ್ ಬೇಸ್ಡ್ ಆನ್ ಆರ್ ಇಟ್ ಈಸ್ ಬೋತ್ ಎಂಪಿರಿಕಲ್ ಎವಿಡೆನ್ಸಸ್ ಆ್ಯಂಡ್ ದಿ ವ್ಯಾಲ್ಯೂ ಪ್ರಿಫರೆನ್ಸಸ್. ವ್ಯಾಲ್ಯೂ ಪ್ರಿಫರೆನ್ಸಸ್ ಅಂತ ಹೇಳಿದಾಗ ನಾವು ಹೇಳ್ಬೋದು ಮೌಲ್ಯಗಳ ಆಧಾರದ ಮೇಲೆ ಇರತಕ್ಕಂಥ ಅಥವಾ ಅದರ ಬೇಸಿಸ್ ಮೇಲೆ ತೆಗೆದುಕೊಂಡಿರತಕ್ಕಂಥದ್ದು. ಎಂಪೆರಿಕಲ್ ಅಂತ ಹೇಳಿದಾಗ ಪ್ರಾಯೋಗಿಕವಾಗಿ ನಾವು ಏನನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅದನ್ನು ಸಹ ನಾವಿಲ್ಲಿ ತೆಗೆದುಕೊಳ್ತಾ ಬರ್ತೀವಿ. ಎಂಪೆರಿಕಲ್ ಎವಿಡೆನ್ಸಸ್ ಆ್ಯಂಡ್ ದಿ ವ್ಯಾಲ್ಯೂ ಪ್ರಿಫರೆನ್ಸಸ್. ಸೊ ವಾಟ್ ಆಸ್ ದೀಸ್ ಎವಿಡೆನ್ಸಸ್ ವಿ ಕಮ್ ಅಕ್ರಾಸ್? ಪ್ರಾಯೋಗಿಕವಾಗಿ ಅಂತ ಹೇಳಿದಾಗ ವಿ ಹ್ಯಾವ್ ಟು ಡೀಲ್ ವಿತ್ ದ ವರ್ಕಿಂಗ್ ನೇಚರ್ ಆಫ್ ದ ಗೌರ್ಮೆಂಟ್ ಹಿಯರ್. And also it is the functions, the way they take up the decisions and the behavior etc. comes under the value preferences. ಏನೇನು ಅವರು ಮಾಡಬೇಕಾಗುತ್ತೆ ಮೌಲ್ಯಗಳ ಆಧಾರದ ಮೇಲೆ ಸಹ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಸೊ ಈ ವ್ಯಾಪ್ತಿನಲ್ಲಿ ನಾವು ಮತ್ತೇನನ್ನು ಕಾಣ್ತೀವಿ ಅಂತ ಹೇಳಿದಾಗ ವಿಚ್ ಇಸ್ ರಿಲೇಟೆಡ್ ವಿತ್ ವಾಟ್ ಈಸ್ ಅಂದರೆ ಏನು, ಯಾವುದನ್ನು ಎಕ್ಸಾಕ್ಟಾಗಿ ನಾವು ನೋಡ್ತಾ ಹೋಗ್ತೀವಿ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಏನಾಗಬೇಕಾಗಿತ್ತು, ಇವತ್ತಿನ ದಿನ ಏನಾಗಿದೆ, ಮುಂದೆ ಏನಾಗಬೇಕಾಗಿದೆ ಅನ್ನೋದ್ರ ಅಧ್ಯಯನವನ್ನು ಸಹ ನಾವು ರಾಜ್ಯಶಾಸ್ತ್ರದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಲೆಟ್ ಮಿ ಟೇಕ್ ಅಪ್ ದಿ ಅದರ್ ಆಸ್ಪೆಕ್ಟ್ಸ್ ವಿಚ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಅಂಡರ್ ದ ಸ್ಕೋಪ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್. ಬೇರೆ ಬೇರೆ ಆಸ್ಪೆಕ್ಟ್ಸ್ ಯಾವುದಿದೆ ಅಂತ ಹೇಳಿದಾಗ ಹಿಯರ್ ಇಟ್ ಈಸ್ ಅಬೌಟ್ ದ ಸ್ಟೇಟ್ ಆ್ಯಂಡ್ ದ ಗೌರ್ನಮೆಂಟ್, ದ ಸ್ಟಡಿ ಆಫ್ ಸ್ಟೇಟ್ ಆ್ಯಂಡ್ ಗೌರ್ನಮೆಂಟ್. Politics or political science, it deals with the political behavior. ಸೊ ಫಸ್ಟು ನಾನು ಹೇಳಿದ್ದೆ ನಿಮಗೆ ಈಗಾಗಲೇ, ಈ ಒಂದು ರಾಜ್ಯಶಾಸ್ತ್ರ ಇರ್ಬೋದು, ರಾಜಕೀಯ ಇರ್ಬೋದು, ಇದು ಮಾನವನ ವರ್ತನೆಯ ಅಧ್ಯಯನವನ್ನು ಮಾಡ್ತಾ ಹೋಗುತ್ತೆ. ಸೊ ಡೈರೆಕ್ಟಾಗಿ ಮಾನವನ ಅಧ್ಯಯನವನ್ನು ನಾವು ಇಲ್ಲಿ ಮಾಡಲಿಕ್ಕೆ, ಒಬ್ಬೊಬ್ಬ ವ್ಯಕ್ತಿಯ ವರ್ತನೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಿಲೇಟೆಡ್ ಟು ದ ಇನ್ಸ್ಟಿಟ್ಯೂಷನ್ಸ್, ಅವನ ಸಂಘ ಸಂಸ್ಥೆಗಳಿಗೆ ಸೇರ್ಪಟ್ಟಂತೆ ನಾವು ಇದನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ದ ಸ್ಟೇಟ್ ಇಸ್ ಅ ಸೆಂಟ್ರಲ್ ಥೀಮ್. ಎಲ್ಲಿರತಕ್ಕಂಥ ಒಂದು ಸಂಘ ಸಂಸ್ಥೆಗಳು, ರಾಜ್ಯದ ಒಳಗಡೆ ಬರತಕ್ಕಂಥ ಸಂಘ ಸಂಸ್ಥೆಗಳ ಅಧ್ಯಯನವನ್ನು ನಾವು ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ರಾಜ್ಯ ಮತ್ತು ಸರ್ಕಾರ ಅಂತ ಹೇಳಿದಾಗ ಇದರಲ್ಲಿ ಬರತಕ್ಕಂಥದ್ದು ನನಗೆ ಹೇಳಿದೆ ಸ್ಟೇಟ್. ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ಹೌ ದ ಸ್ಟೇಟ್ ಹ್ಯಾಸ್ ಬಿನ್ ಒರಿಜಿನೇಟೆಡ್, ಹೂ ಆರ್ ದ ಅಡ್ವೊಕೇಟ್ಸ್ ಆಫ್ ದಿಸ್ ಸ್ಟೇಟ್, and how the entire development has been taken place, and how the state anta ಹೇಳಿದಾಗ it is not only we are not talking about only the boundaries, the fixed boundaries or the territory. The state is much more today. ಅದಕ್ಕಿಂತ ಹೆಚ್ಚಾಗಿ ನಾವು ಇದರ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. We started not only fixing with the boundaries and what is the importance of these boundaries and how the state enjoys the sovereignty, each and everything it includes. Okay, so ಗೌರ್ನಮೆಂಟ್ ಅಂತ ಹೇಳಿದಾಗ ಸರ್ಕಾರ ಅನ್ನೋದು ಯಾವ ರೀತಿಯ ಸರ್ಕಾರ, ನಾವು ಅದನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಸರ್ಕಾರ ಅಂತ ಹೇಳಿದಾಗ ವಾಟ್ ಕಮ್ಸ್ ಟು ಅವರ್ ಮೈಂಡ್ ಇಸ್ ಓನ್ಲಿ ಅಬೌಟ್ ಇದರ್ ದ ಸ್ಟೇಟ್ ಗೌರ್ನಮೆಂಟ್ ಆರ್ ದ ಸೆಂಟ್ರಲ್ ಗೌರ್ನಮೆಂಟ್. ಬಟ್ ಹಿಯರ್ we have to learn about other forms of the government also, because in democracy we come across the parliamentary form of the government, presidential form of the government, and also federal form of the government, only the unitary form of the government. Likewise we come across many more. So it is not compulsory for every nation to have a democracy, whether it is a smaller nation or a bigger nation. Even we come across the other types of the government also. ಇದರಲ್ಲಿ ಡಿಕ್ಟೇಟರ್ಶಿಪ್ ಇರ್ಬೋದು, ಮೊನಾರ್ಕಿಯಲ್ ಸಿಸ್ಟಮ್ ಇರಬಹುದು, aristocracy, anarchy, though whether it is present today or not, but these are the governments what we have witnessed in the earlier stages. Okay, so in this political science, the scope of the political science has been extended to state and government and beyond this. The next topic is, or the next point is about the associations and the institutions. ಸಂಘ ಮತ್ತು ಸಂಸ್ಥೆಗಳ ಅಧ್ಯಯನ. ಸಂಘ ಮತ್ತು ಸಂಸ್ಥೆಗಳ ಅಧ್ಯಯನವನ್ನು ನಾವು ಮಾಡ್ತಾ ಇರಬೇಕು ಅಂತ ಹೇಳಿದಾಗ ಯಾವ ಸಂಘ ಸಂಸ್ಥೆಗಳನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಲೈಕ್ ಪೊಲಿಟಿಕಲ್ ಸಿಸ್ಟಮ್ಸ್, ಪೊಲಿಟಿಕಲ್ ಥಾಟ್. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಆ್ಯಂಡ್ ಐಡಿಯಾಲಜೀಸ್ ಆಲ್ಸೋ. ಸೊ ಮ್ಯಾನ್ ಆಸ್ ಎ ಸೋಷಿಯಲ್ ಬೀಯಿಂಗ್, political groups, political structures, elections, political participation, all these things have been included under the associations and the institutions. And also this is about the political parties. When I take an example,
ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದಾಗ ವಿ ಹ್ಯಾಡ್ ಟು ಸ್ಟಡಿ ಅಬೌಟ್ ದಿ ಪಬ್ಲಿಕ್ ಒಪಿನಿಯನ್ ಆಲ್ಸೋ. ಸೊ ದೇರ್ ಆರ್ ಮೆನಿ ಅಸೋಸಿಯೇಷನ್ಸ್ ವಾಟ್ ಈಸ್ ಎಕ್ಸಿಸ್ಟಿಂಗ್ ವಿತಿನ್ ದ ಸ್ಟೇಟ್. Institutions which has its own norms. The institutions will be having its own norms and rules, and even the associations. Okay, so these are the things what we are going to learn. What is I just used the word political structure. ಈ ಪೊಲಿಟಿಕಲ್ ಸ್ಟ್ರಕ್ಚರ್ ಅಂತ ಹೇಳಿದಾಗ ಇದಕ್ಕೆ ತನ್ನದೇ ಆದಂತಹ ಒಂದು ನೇಚರ್ ಅನ್ನೋದು, ಐ ಡೋಂಟ್ ನೋ, ಸ್ಟ್ರಕ್ಚರ್ ಅನ್ನೋದು ಇರುತ್ತೆ. ಯಾವ ರೀತಿಯಾಗಿ ಇದು ಮಾರ್ಪಾಟಿರುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿಸ್ ಪೊಲಿಟಿಕಲ್ ಸ್ಟ್ರಕ್ಚರ್ ಹಿಯರ್. ಆ್ಯಂಡ್ ಆಲ್ಸೋ ಇನ್ ಇಂಡಿಯಾ ಆಲ್ಸೋ ವಿ ಹ್ಯಾವ್ ಎ ಪ್ರಾಪರ್ ಪೊಲಿಟಿಕಲ್ ಸ್ಟ್ರಕ್ಚರ್. ಅಂದರೆ ರಾಜಕೀಯಕ್ಕೆ ತನ್ನದೇ ಆದಂತಹ ಒಂದು ರಾಜಕೀಯ ರಚನೆಯನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾನು ನಿಮಗೆ ಶಾರ್ಟಾಗಿ ಬ್ರೀಫಾಗಿ ಹೇಳಬೇಕು ಅಂತ ಹೇಳಿದಾಗ, ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ ದ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ದ ಗವರ್ನಮೆಂಟ್. ದಟ್ ಮೀನ್ಸ್ ದಟ್ ವಿ ಹ್ಯಾವ್ ಎ ಡೆಮೋಕ್ರಸಿ. ರಚನೆ ಹೇಗೆ ಆಗಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಈ ರಚನೆ ಅನ್ನೋದು ಮೊದಲನೇದಾಗಿ ಡೆಮೋಕ್ರಸಿ, ಅದರಲ್ಲಿ ಇಂಡೈರೆಕ್ಟ್ ಡೆಮೋಕ್ರಸಿಯನ್ನು ತೆಗೆದುಕೊಂಡಿದ್ದೀವಿ. ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿದಾಗ ವೇರ್ ಮಚ್ ಪ್ರಾವಿಷನ್ ಹ್ಯಾಸ್ ಬಿನ್ ಗಿವನ್ ಆರ್ ವಿ ಹ್ಯಾವ್ ಅಡಾಪ್ಟೆಡ್ ದಿ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ದಿ ಗವರ್ನಮೆಂಟ್. ಸಂಸದೀಯ ಸರ್ಕಾರವನ್ನು ಸಹ ಇದು ಒಳಗೊಂಡಿದೆ. ಸೊ ಈ ಒಂದು ಸಂಸದೀಯ ಸರ್ಕಾರವನ್ನು ಅಂತ ನಾವು ಹೇಳಿದಾಗ ಇಟ್ ಈಸ್ ಆಲ್ಸೋ ಕಾಲ್ಡ್ ದಿ ಪಾರ್ಟಿಸಿಪೇಟರಿ ಡೆಮೋಕ್ರಸಿ. ಭಾಗವಹಿಸುವಿಕೆಯ ಪ್ರಜಾಪ್ರಭುತ್ವ ಅಂತ ನಾವು ಇದನ್ನು ಕರಿಬಹುದು. ಸೊ ಇದರ ಕೆಳಗಡೆ ಬರತಕ್ಕಂಥದ್ದು ವಿ ಹ್ಯಾವ್ ಎ ಫೆಡರಲ್ ಸಿಸ್ಟಮ್ ಇನ್ ದ್ಯಾಟ್. ಅದರಲ್ಲಿ ಸಂಯುಕ್ತ ಒಂದು ವಿಧಾನವನ್ನು, ಓಕೆ, ಸಂಯುಕ್ತ ವಿಧಾನವನ್ನು ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಅಥವಾ ಸಂಯುಕ್ತ ಪದ್ಧತಿ ಅಂತಲೂ ಸಹ ನಾವು ಕರೀಬಹುದು. ವಾಟ್ ಈಸ್ ಫೆಡರಲ್? ವೇರ್ ದ ಪವರ್ಸ್ ಹ್ಯಾಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಇಂಟು ಯೂನಿಟರಿ ಆ್ಯಂಡ್ ದ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್. ಕೇಂದ್ರೀಯ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಧಿಕಾರದ ಹಂಚಿಕೆ ಆಗಿರೋದಕ್ಕೆ ನಾವು ಸಂಯುಕ್ತ ಪದ್ಧತಿ ಅಂತ ಕರಿತಾ ಬರ್ತೀವಿ. ಭಾರತದ ಒಂದು ಸರ್ಕಾರವನ್ನು ನಾವು ಇಟ್ ಈಸ್ ಬೋತ್ ದ ಕಾಂಬಿನೇಷನ್ ಆಫ್ ಯೂನಿಟರಿ ಆಸ್ ವೆಲ್ ಆಸ್ ಇಟ್ ಈಸ್ ಎ ಯೂನಿಟರಿ ಆ್ಯಂಡ್ ದ ಫೆಡರಲ್ ಅಂತಲೇ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ಆಸ್ ಇನ್ ದ ಸ್ಟೇಟ್ ಗೌರ್ಮೆಂಟ್ ವಿ ಕಮ್ ಅಕ್ರಾಸ್ two important houses, that is Lok Sabha and the Rajya Sabha. Same wise as the powers has been distributed, ಇಲ್ಲಿ ನಮಗೆ ಸ್ಟೇಟಲ್ಲೂ ಸಹ ನಾನು 2 ಮನೆಗಳನ್ನು ಕಾಣ್ತೀವಿ. ಮೊದಲನೇದಾಗಿ ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್, 2 ಮನೆಗಳನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ಈ ರೀತಿಯಾಗಿ ಒಂದರ ಕೆಳಗಡೆ ಒಂದು ನಾವು ಅಳವಡಿಸ್ಕೊಂಡು ಒಂದು ಸುಂದರವಾಗಿರತಕ್ಕಂಥ ರಾಜಕೀಯದ ರಚನೆಯನ್ನು ಹೀಗೆ ಇರಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ವಿ ಆರ್ ಫಾಲೋಯಿಂಗ್ ಅಕಾರ್ಡಿಂಗ್ ಟು ದಾಟ್ ಇಟ್ ಸೆಲ್ಫ್. ಓಕೆ, ಸೊ ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್, ವೆನ್ ವಿ ಟಾಕ್ ಅಬೌಟ್ ದ ಗವರ್ನಮೆಂಟ್ಸ್, ವಿ ಹ್ಯಾವ್ ಎ legislature, executive and the judiciary, the 3 branches what we come across under the government also. So in the legislature, as we know that what are the powers and functions of the legislature to make the laws here, and the executive we come across 2 types of the executive. One is a nominal executive, the other one is a ರಿಯಲ್ ಎಕ್ಸಿಕ್ಯೂಟಿವ್. ಒಬ್ಬರನ್ನ ನಾಮಮಾತ್ರ ಅಂತ ಹೇಳ್ತೀವಿ, ಮತ್ತೊಬ್ಬರು ನೈಜ ಅಧಿಕಾರವನ್ನು ಇಲ್ಲಿ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಹಿ ಎಕ್ಸೈಸಸ್ ದ ರಿಯಲ್ ಪವರ್ಸ್. ಸೊ ಯಾಕೆ ನಾವು ನಾಮಮಾತ್ರ ಅಂತ ಯಾರನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಈಸ್ ಅ ಪ್ರೆಸಿಡೆಂಟ್, ದ ಫಸ್ಟ್ ಸಿಟಿಸನ್ ಆಫ್ ದ ನೇಷನ್. ಅವರಿಗೆ ನಾವು ನೈಜ ಅಧಿಕಾರವನ್ನು ಕೊಟ್ಟಿಲ್ಲ, ನಾಮಮಾತ್ರವಾಗಿರತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ದೀವಿ. ಈ ಸ್ಟ್ರಕ್ಚರ್ನ ನಾನು ಏನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಪೊಲಿಟಿಕಲ್ ಸ್ಟ್ರಕ್ಚರ್ ಆಫ್ ಇಂಡಿಯಾ. ಸೊ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್ ಇನ್ ಡಿಟೈಲ್. ದ ಡೆಪ್ತ್ ಆಫ್ ದ ಎಂಟೈರ್ ಸ್ಟ್ರಕ್ಚರ್ ವಿ ವಿಲ್ ಡೀಲ್ ಇನ್ ದ ನೆಕ್ಸ್ಟ್ ಸೆಷನ್ಸಲ್ಲಿ ನಾವು ಅದನ್ನು ನೋಡ್ತಾ ಹೋಗೋಣ. ಅದಾದಮೇಲೆ ಪೊಲಿಟಿಕಲ್ ಗ್ರೂಪ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದೀವಿ. ಯಾವ ಒಂದು ಗ್ರೂಪ್ಗಳನ್ನು ನಾವಿಲ್ಲಿ ಗುಂಪುಗಳನ್ನು ನೋಡ್ತಾ ಹೋಗ್ತೀವಿ. ಪೊಲಿಟಿಕಲ್ ಗ್ರೂಪ್ಸ್ ಅಂತ ಹೇಳಿದಾಗ ಪೊಲಿಟಿಕಲ್ ಪಾರ್ಟೀಸ್ ಇಟ್ ಇನ್ಕ್ಲೂಡ್ಸ್, ಆ್ಯಂಡ್ ಪ್ರೆಷರ್ ಗ್ರೂಪ್ಸ್ ಆಲ್ಸೋ ವಿ ಕಮ್ ಅಕ್ರಾಸ್. ಪ್ರೆಷರ್ ಗ್ರೂಪ್ಸ್ ಅಂತ ಹೇಳಿದಾಗ ದೀಸ್ ಆರ್ ನಾಟ್ ಪರ್ಮನೆಂಟ್. ಈವನ್ ದ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ನಾವು ಪರ್ಮನೆಂಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಟ್ ಮೇ ಅಪಿಯರ್ ಆ್ಯಂಡ್ ಇಟ್ ಮೇ ಡಿಸಪಿಯರ್ ಆಲ್ಸೋ. ಸೊ ಇವೆಲ್ಲದರ ಅಧ್ಯಯನವನ್ನು ಸಹ ನಾವಿಲ್ಲಿ ಮಾಡ್ತಾ ಬರ್ತೀವಿ. ಎಲೆಕ್ಷನ್ಸ್ ಬಿಡೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಒಂದು ಮುಖ್ಯವಾಗಿರತಕ್ಕಂಥ ಅಂಗ ಅಂತಲೇ ನಾವು ಹೇಳಬಹುದು ಡೆಮೋಕ್ರಸಿನಲ್ಲಿ. ಚುನಾವಣೆಗಳ ಬಗ್ಗೆ ಅಧ್ಯಯನವನ್ನು ನಾವಿಲ್ಲಿ ಮಾಡ್ತಾ ಹೋಗ್ತೀವಿ.
ಯಾವ ರೀತಿಯ ಚುನಾವಣೆಗಳನ್ನು ನಾವು ನಡೆಸ್ತಾ ಇದ್ದೀವಿ, ಚುನಾವಣೆಯನ್ನು ಯಾರು ನಡೆಸ್ತಾ ಇದ್ದಾರೆ, ಹೂ ಆರ್ ದ ಒನ್ ಹೂ ಆರ್ ಟೇಕಿಂಗ್ ದ ಡಿಸಿಷನ್ಸ್ in the elections, do we have election commission, and what is the nature of election commission, how the elections is been conducted in India, what is the period of these elections, and what is the link between election commission and the delimitation commission. All these things are totally dealt only in political science. So this is about the associations and the institutions. The next is about national and the international problems also. So we also study about the national problems, international problems. National problems, as we know that in India we have it is about the internal security, it is about the social problems, economic, everything has been included within the nation. So ಅದನ್ನು ನಾವು ರಾಷ್ಟ್ರದ ಒಳಗಡೆ ಇರತಕ್ಕಂಥ ಕೆಲವೊಂದು ಸಮಸ್ಯೆಗಳು ಅಂತ ಹೇಳ್ತಾ ಹೋಗ್ತೀವಿ. ಭದ್ರತೆಯ ಒಂದು ಸಮಸ್ಯೆ ಇರಬಹುದು, ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಸಾಮಾಜಿಕ ಆರ್ಥಿಕವಾಗಿರತಕ್ಕಂಥ ಸಮಸ್ಯೆಗಳು, ಅದರ ಬಗ್ಗೆನೂ ಸಹ ಆ್ಯಂಡ್ ಅದರ ಬಗ್ಗೆ ಹೇಗೆ ನಾವು ಇದಕ್ಕೆ ಲಿಂಕ್ ಮಾಡ್ಬೋದು ಅಂತ ಹೇಳಿದ್ರೆ, ಬಿಕಾಸ್ ದ ಎಂಟೈರ್ ಪೊಲಿಟಿಕಲ್ ಡಿಸಿಷನ್ಸ್ ವಾಟ್ ಎವರ್ ಇಟ್ ಹ್ಯಾಸ್ ಬಿನ್ ಟೇಕನ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಎಕನಾಮಿಕ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ದ ಸೊಸೈಟಿ. So we cannot say that purely we are going to study about only the political issues or the problems. ಅದಕ್ಕೆ ಸಮಾಜಕ್ಕೆ ಮತ್ತು ಆರ್ಥಿಕ ಪರಿಸ್ಥಿತಿ ನಾವು ಟಚ್ ಮಾಡೋ ಹಾಗೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. All these points are, all these aspects are interrelated and interdependent. International problems. What are the international problems? Of course, without international problems ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ದೇಶವೂ ಸಹ ಬೇರೆ ದೇಶದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಹೇಗೆ ಅವಲಂಬಿತರಾಗಿದ್ದೀವಿ ಅಂತ ಹೇಳಿದಾಗ, our nation is depending upon the other nations for one or the other reasons, as we are not self-depending on ourselves. ನಾವು ಸ್ವಯಂವೃತವಾಗಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅವಲಂಬಿತರಾಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. That is how definitely the international problems will be there. That is, it might be about the neighboring states, like we have Pakistan here, Pakistan and Sri Lanka, China border issues, Sri Lanka. ಸೊ ಎಲ್ಲನೂ ಸಹ ಬರೀ ನೈಬರಿಂಗ್ ನೇಷನ್ಸಿಂದನೇ ಸಮಸ್ಯೆಗಳು ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈವನ್ ಇಟ್ ಮೈಟ್ ಬಿ ಬಿಕಾಸ್ ಆಫ್ ದಿ ಡೆವಲಪ್ಡ್ ನೇಷನ್ಸ್ ಆ್ಯಂಡ್ ಈವನ್ ದ ಅಂಡರ್ ಡೆವಲಪ್ಡ್ ನೇಷನ್ಸ್ ಎಕ್ಸೆಟ್ರಾ. These international problems are not existing only for India. Whichever the nation it is, that nation might be a developed nation, developing nation, underdeveloped nation, poor nation, or the richer nation. Every nation has its own problems. So when we have the relations with the other nations, definitely we will be having the issues also. Those things are totally dealt only in political science. ಅಂತಹ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಸೊ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅನ್ನೋದು ಬರೀ ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರದ ಒಳಗೆ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಅಧ್ಯಯನವನ್ನು ಮಾಡ್ತೀವಿ. ಪೊಲಿಟಿಕಲ್ ಬಿಹೇವಿಯರ್ ಆಫ್ ದ ಮ್ಯಾನ್. ಸೊ ವಾಟ್ ಈಸ್ ಅ ಪೊಲಿಟಿಕಲ್ ಬಿಹೇವಿಯರ್ ಆಫ್ ಮ್ಯಾನ್? ಸೊ ಅದರ ಮಾನವನ ವರ್ತನೆಯನ್ನು ಸಹ ಅಧ್ಯಯನ ಮಾಡ್ತೀವಿ ರಾಜ್ಯಶಾಸ್ತ್ರದಲ್ಲಿ. ವೆನ್ ಯು ಟೇಕ್ ಎನ್ ಎಕ್ಸಾಂಪಲ್ ಅಬೌಟ್ yourselves, if I ask you, I ask any one of the student or any the person, the stakeholders of the elections, what we can say here it is here, ಏನು ಹೇಳ್ಬೋದು ಅಂತ ಹೇಳಿದ್ರೆ, ಮಾನವನ ವರ್ತನೆ. ನಾನೀಗಾಗಲೇ ಹೇಳಿದೆ, ಪೊಲಿಟಿಕಲ್ ಸ್ಟ್ರಕ್ಚರ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದೆ, ವಿ ಹ್ಯಾವ್ 2 sets of the government, central government and the state government. If I ask you all the questions about which government are you expecting or which political party you people wants to form the government in Karnataka or in any of the states, whichever the state you belong to ಅಂತ ಹೇಳಿದಾಗ, ನಿಮ್ಮ ಒಪಿನಿಯನ್ನು, ನಿಮ್ಮ ವರ್ತನೆ ಒಂದೇ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ವೆನ್ ಐ ಕಂಪೇರ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್, the people are very smart, they are intelligent and they knew what they are presenting. ಅವ್ರಿಗೆ ಗೊತ್ತಿರುತ್ತೆ ನಾನು ಯಾರನ್ನು ಆಯ್ಕೆ ಮಾಡಬೇಕು, ನಾನು ಯಾವುದಕ್ಕೆ ನನ್ನ ಮತವನ್ನು ಹಾಕ್ತಾ ಇದ್ದೀನಿ, ಯಾರನ್ನು ಆಯ್ಕೆ ಮಾಡ್ತಾ ಇದ್ದೀನಿ, ಇದರ ಎಲ್ಲದರ ಒಂದು ವ್ಯತ್ಯಾಸವನ್ನು ಮಾನವ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಆ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದು ರಾಜ್ಯಶಾಸ್ತ್ರದಲ್ಲಿ. ನನಗೆ ಕೇಂದ್ರ ಸರ್ಕಾರದಲ್ಲಿ ಯಾರನ್ನು ನಾನು ಆಯ್ಕೆ ಮಾಡಬೇಕು, ನನ್ನ ಮತವನ್ನು ಯಾರಿಗೆ ಹಾಕ್ತಾ ಇದ್ದೀನಿ,
ಯಾವುದರ ಆಧಾರದ ಮೇಲೆ ಆತ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಹೋಗ್ತಾನೆ, ಇದರ ಅಧ್ಯಯನವನ್ನು ನಾವು ಬಹಳ ಆಳವಾಗಿ ಮಾಡತಕ್ಕಂಥ ಏಕೈಕವಾಗಿರತಕ್ಕಂಥ ಒಂದು ಸಬ್ಜೆಕ್ಟ್ ಅಂತ ಹೇಳಿದಾಗ ದಟ್ ಈಸ್ ದಿ ಪೊಲಿಟಿಕಲ್ ಸೈನ್ಸ್. How the votes has been decided, whom to vote, whom not to vote, either on the basis of the person or the personality or the constituency or the ideologies of the parties or the contributions which has been made by the leaders, ಯಾವುದರ ಆಧಾರದ ಮೇಲೆ ಮಾಡಬೇಕು ಅಂತ ಹೇಳಿ ಮನುಷ್ಯ ಡಿಸೈಡ್ ಮಾಡ್ತಾ ಹೋಗ್ತಾನೆ. ಪ್ರತಿಯೊಂದು ಹಂತದಲ್ಲೂ ಅವನ ವರ್ತನೆ ಬದಲಾಗ್ತಾನೆ ಇರುತ್ತೆ. ಬದಲಾಗೋದಿಲ್ಲ, ಅವನು ಹಾಗೇ ಇರ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ದ ಹ್ಯೂಮನ್ ನೇಚರ್. ಹ್ಯೂಮನ್ ನೇಚರ್ ಇಟ್ ಸೆಲ್ಫ್ ದಟ್ ಅರಿಸ್ಟಾಟಲ್ ಆಲ್ಸೋ ಹಿ ಸೇಸ್ ದಟ್. ಅರಿಸ್ಟಾಟಲ್ ಅವರು ಹೇಳ್ತಾರೆ ಮ್ಯಾನ್ ಈಸ್ ಹಿ ಹ್ಯಾಸ್ ಎ ಕ್ವಾರಲ್ಸಮ್ ನೇಚರ್. ಜಗಳ ಮಾಡತಕ್ಕಂಥ ಒಂದು ಸ್ವಭಾವ ಅವನಿಗೆ ಇರುತ್ತೆ. ಆ ಸ್ವಭಾವದಿಂದ ಯಾವಾಗಲೂ ಒಂದೇ ರೀತಿಯಲ್ಲಿ ನಾವಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಚುಯೇಷನ್ಸ್. ಯಾವ ಸಂದರ್ಭಗಳಲ್ಲಿ ಹೇಗೆ ಇರಬೇಕು ಅನ್ನೋದು ಮಾನವನಿಗೆ ಗೊತ್ತಿರುತ್ತೆ. ಅದರ ಅಧ್ಯಯನವನ್ನು especially the political behavior we are going to study in this political science. Study of the past, present and the future of development. We also study about what happened in the previous, ಅಂದರೆ ಹಿಂದೆ ನಡೆದಂತಹ ಘಟನೆಗಳು ಹೇಗಿದೆ, ಇವತ್ತಿನ ದಿನ ಹೇಗಿದೆ, ಮುಂದಕ್ಕೆ ನಾವು ಹೇಗೆ ಪ್ಲಾನನ್ನು ಮಾಡಬೇಕು, ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು ಅನ್ನತಕ್ಕಂಥ ಅಧ್ಯಯನವನ್ನು ಸಹ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಎಸ್ಪೆಷಲಿ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದಿ ಬಡ್ಜೆಟನ್ನು ನಾನಿಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಬಹುದು. ಪಾಸ್ಟಲ್ಲಿ ನಾವು ಎಷ್ಟಕ್ಕೆ ಯಾವುದಕ್ಕೆ ಯಾವ ಸಮಸ್ಯೆಗಳನ್ನು ನೋಡ್ತಾ ಬಂದಿದ್ವಿ, ಪ್ರೆಸೆಂಟ್ ಸಿಚುಯೇಷನ್ ಇದೆ, ಮುಂದೆ ನಾವು ಏನನ್ನು ಮಾಡಬೇಕು. ಇಟ್ ಮೈಟ್ ಬಿ ಅಬೌಟ್ ಐ ಕ್ಯಾನ್ ಟೇಕ್ ಎ ವೆರಿ ಗುಡ್ ಎಕ್ಸಾಂಪಲ್ ಅಬೌಟ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಫಾರ್ ದ ಫ್ಯೂಚರ್ ಆಫ್ ಡೆವಲಪ್ಮೆಂಟ್. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಮುಂದಕ್ಕೆ ನಾವು ಬಹಳ ದೂರದ ದೃಷ್ಟಿಯಿಂದ ಇಟ್ಕೊಂಡು ನಾವು ಅದನ್ನು ಪ್ಲಾನನ್ನು ಮಾಡ್ತಾ ಬರ್ತೀವಿ. ಸ್ಟಡಿ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಪವರ್, ಅಥಾರಿಟಿ ಆ್ಯಂಡ್ ಇನ್ಫ್ಲೂಯೆನ್ಸ್. ಸೊ ಬೇರೆ ಯಾವ ಕಾನ್ಸೆಪ್ಟ್ಸನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಅಂತ ಹೇಳಿದ್ರೆ ದ ಸ್ಟಡಿ ಆಫ್ ಶಕ್ತಿ, ಯಾವ ಒಂದು ಜನಶಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಇರ್ಬೋದು. ಇಟ್ ಮೈಟ್ ಬಿ ವೆನ್ ಯು ಟೇಕ್ ಇಟ್ ಇನ್ ಎ ನೆಗೆಟಿವ್ ಟರ್ಮ್ಸ್, ಎಸ್ಪೆಷಲಿ ಇನ್ ಪಾಲಿಟಿಕ್ಸ್ ದ ಮೆನಿ ಸ್ಟೂಡೆಂಟ್ಸ್ ವಿಲ್ ಬಿ ಟಾಕಿಂಗ್ ಅಂಡ್ ದೇ ಆರ್ ರೈಸಿಂಗ್ ದ ಕ್ವಶನ್ಸ್ ಅಬೌಟ್ ಹೌ ಅಬೌಟ್ ದ ಮನಿ ಪವರ್, ಮ್ಯಾನ್ ಪವರ್, ಮಸಲ್ ಪವರ್, ಆಲ್ ದಿಸ್ ಥಿಂಗ್ಸ್. ಆಫ್ ಕೋರ್ಸ್ ವಿ ಹ್ಯಾವ್ ಟು ಕೀಪ್ ಇಟ್ ಆಲ್, we cannot ignore, but still we have to speak about the other concepts of the power. And it might be about the national power what I am speaking about. ನಾನಿಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಯಾವುದನ್ನು ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಶಕ್ತಿ ಅಂತ ಹೇಳಿದಾಗ ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಲೆಟ್ ಅಸ್ ಲರ್ನ್ ಅಬೌಟ್ ದ ಪವರ್ ಆಫ್ ದ ಸ್ಟೇಟ್. ಓಕೆ, ಸೊ ದಟ್ ಈಸ್ ಅಬೌಟ್ ದ ಶಕ್ತಿ. ಆ್ಯಂಡ್ ವಾಟ್ ಆರ್ ದ ಅದರ್ ಆಸ್ಪೆಕ್ಟ್ಸ್ ವಿಚ್ ಹ್ಯಾಸ್ ಬೀನ್ ಇನ್ವಾಲ್ವ್ಡ್ ಇನ್ ದಿಸ್ ಪವರ್ ಅನ್ನೋದನ್ನು ಐ ವಿಲ್ ಟೇಕ್ ಅಪ್ ವೆನ್ ಐ ಟೀಚ್ ಯು ಆಲ್ ಅಬೌಟ್ ದಿ ಪೊಲಿಟಿಕಲ್ ಪವರ್. ಅಥಾರಿಟಿ, ಇಟ್ ಈಸ್ ಅಧಿಕಾರ. ಅಥಾರಿಟಿ ಅಂತ ಹೇಳಿದಾಗ ಅಧಿಕಾರದ ಬಗ್ಗೆನೂ ಸಹ ನಾವಿಲ್ಲಿ ತಿಳ್ಕೊಳ್ತೀವಿ. ಆಡಳಿತದಲ್ಲಿ ಯಾವ ಅಧಿಕಾರವನ್ನು ಕಾಣ್ತಾ ಬರ್ತೀವಿ ಎಕ್ಸೆಟ್ರಾ ವಿಲ್ ಬಿ ಲರ್ನ್ಡ್ ಹಿಯರ್. ಇನ್ಫ್ಲೂಯೆನ್ಸ್, ಹೇಗೆ ಒಬ್ಬರಿಗೆ ಒಬ್ಬರು ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತೀವಿ, ದೋಸ್ ಥಿಂಗ್ಸ್ ವಿಲ್ ಬಿ ಲರ್ನ್ಡ್. ಸೊ ಬಿಫೋರ್ ಐ summarize the entire thing, I would like to mention here once again just the repetition of the complete points. The study of the state and the government, associations and the institutions, political behavior, and also that is about the past, present and the future development, and also about the authority, power and the influence. So the earlier political science had defined, it's only about that the scholars have given their own definitions also. We have dealt about all those things. And political science, the possibilities, we have started developing about the theories also. ಥಿಯರೀಸ್ನು ಸಹ ನಾವಿಲ್ಲಿ ಡೆವಲಪ್ ಮಾಡ್ತಾ ಹೋಗ್ತೀವಿ. ಜನರಲೈಸೇಷನ್ಸ್ ವಿ ಹ್ಯಾವ್ ಕ್ರಿಯೇಟೆಡ್ ಹಿಯರ್. ವಿ ಹ್ಯಾವ್ ಸ್ಟಾರ್ಟೆಡ್ ಗಿವಿಂಗ್ ಎಕ್ಸ್ಪ್ಲೋರೇಟರಿ ಪ್ರಪೋಸಿಷನ್ಸ್ ಆಲ್ಸೋ ಇನ್ ದಿ ಪೊಲಿಟಿಕಲ್ ರಿಯಾಲಿಟೀಸ್. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್. The possibility of constructing the general theories, at least in certain areas of political science, especially when you take an example about today we are dealing with the coalitions. For that also we have developed certain theories, and also for the leadership we have developed the theories. So for many of the concepts we already started developing the theories there. So the scope has been totally extended ಅನ್ನತಕ್ಕಂಥ ಒಂದು ಮಾತನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. The attempt has been made by the other the political scientists also in the modern views, in the modern areas also. It might be about the word which has been linked, or the word political has been linked with the moral philosophy, political philosophy, etc. ಅದರ ಬಗ್ಗೆ ಎಲ್ಲನೂ ಸಹ ನಾವು ಲಿಂಕ್ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಟುಡೇ ಇಟ್ ಈಸ್ ನಾಟ್ ಓನ್ಲಿ ದ ಪೊಲಿಟಿಕಲ್ ಸೈನ್ಸ್ ಅಂತಲೇ ಸೇರಿಸ್ತಾ ಇಲ್ಲ, ಪೊಲಿಟಿಕಲ್ ಇಕಾನಮಿ ಅಂತ ಹೇಳ್ತಾ ಹೋಗ್ತೀವಿ, ಪೊಲಿಟಿಕಲ್ ಕಲ್ಚರ್ ಅಂತ ಹೇಳ್ತಾ ಬಂದಿದ್ದೀವಿ.
ಆ್ಯಂಡ್ ಆಲ್ಸೋ ಇಟ್ ಈಸ್ ಅಬೌಟ್ ದ ಸೋಷಿಯಲ್ ಪೊಲಿಟಿಕಲ್ ಕಲ್ಚರ್ ಅನ್ನತಕ್ಕಂಥ ಒಂದು ಪದವನ್ನು ಬಳಸ್ತಾ ಇದ್ದೀವಿ. ಸೊ ದ ಏರಿಯಾ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ದ ಪೊಲಿಟಿಕ್ಸ್ ಹಿಯರ್, ಇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಇನ್ ಇಟ್ಸ್ ಮೆನಿ ವೇಸ್. ಅಂದರೆ ಬೇರೆ ಬೇರೆ ರೀತಿಯಲ್ಲೂ ಸಹ ಇದು ಡೆವಲಪ್ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಸೊ ಟುಡೇ ಇಟ್ ಕವರ್ಸ್ ಎ ಕಾಂಪ್ರಹೆನ್ಸಿವ್ ರೇಂಜ್ ಆಫ್ ಇಶ್ಯೂಸ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಡೈನಾಮಿಕ್ ಇನ್ ಕ್ಯಾರೆಕ್ಟರ್. ದಟ್ ಈಸ್ ವೆರಿ ವೆರಿ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ದ ವೇರಿಯಸ್ ಫೀಲ್ಡ್ಸ್, ಅದನ್ನು ನಾವು ಗಮನಿಸಲೇಬೇಕಾಗುತ್ತೆ. ರಾಜ್ಯಶಾಸ್ತ್ರ ಅನ್ನತಕ್ಕಂಥದ್ದು ಬೇರೆ 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 ರೀತಿಯಲ್ಲಿ ಸಬ್ಜೆಕ್ಟ್ಸಲ್ಲೂ ಸಹ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದೆ. ಇಟ್ ಡೀಲ್ಸ್ ವಿತ್ ದಿ, ನಾನೀಗಾಗಲೇ ಹೇಳ್ದಂಗೆ ಸ್ಟೇಟು, ಪಾಸ್ಟ್, ಪ್ರೆಸೆಂಟ್ ಅಂತ ನಿಮಗೆ ತಿಳ್ಕೊಂಡು ಬಂದಿದ್ದೀನಿ. ಆ್ಯಂಡ್ ವಾಟ್ ಆರ್ ದಿ ಅದರ್ ಡೆವಲಪ್ಮೆಂಟ್ಸ್ ಇನ್ ದ ಅದರ್ ಏರಿಯಾ ಆಫ್ ದಿ ಡೆವಲಪ್ಮೆಂಟ್ಸ್ ಅಂತ ಹೇಳಿದಾಗ, ರಿಮೆಂಬರ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿತೌಟ್ ವಿಚ್ ವಿ ಕೆನಾಟ್ ಲಿವ್ ಈಸ್ ನನ್ ಅದರ್ ದ್ಯಾನ್ ದ ಹ್ಯೂಮನ್ ರೈಟ್ಸ್. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಇಸ್ ಓನ್ ಡಿಗ್ನಿಟಿ. ಪ್ರತಿಯೊಬ್ಬ ಮನುಷ್ಯ ಆತ ಬಡವ ಇರಬಹುದು, ಶ್ರೀಮಂತ ಇರಬಹುದು, ಏನೇ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಇಸ್ ಓನ್ ಡಿಗ್ನಿಟಿ. ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ದ ಹ್ಯೂಮನ್ ರೈಟ್ಸ್. ಸೊ ಹ್ಯೂಮನ್ ರೈಟ್ಸನ್ನು ನಾವೆಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ, ಅದನ್ನು ಅಧ್ಯಯನ ಮಾಡಲಿಕ್ಕೆ ರಾಜ್ಯಶಾಸ್ತ್ರದಲ್ಲಿ ಸಾಧ್ಯ ಆಗ್ತಾ ಇದೆ. ಹ್ಯೂಮನ್ ಡೆವಲಪ್ಮೆಂಟ್, ಮಾನವನ ಅಭಿವೃದ್ಧಿ ಬಗ್ಗೆ ಇವತ್ತಿನ ದಿನ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದು ಹೇಗೆ ರಾಜ್ಯಶಾಸ್ತ್ರಕ್ಕೆ ಲಿಂಕ್ ಆಗಿದೆ, ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಬೇರೆ ಬೇರೆ ರೀತಿಯ ಸಾಮಾಜಿಕ ಚಳುವಳಿಕೆಗಳು ಏನೆಲ್ಲ ಇದೆ, ಈ ಚಳುವಳಿಗಳನ್ನ ನೀವು ತೆಗೆದುಕೊಳ್ತಾ ಬಂದಾಗ you had to think about the student movements for the sake of the welfare of the state or the society or for themselves. ಆ ರೀತಿಯ ಮೂಮೆಂಟ್ಸನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ವಿ ಕಮ್ ಅಕ್ರಾಸ್ ಆಲ್ ದಿ ಸೋಷಿಯಲ್ ಮೂಮೆಂಟ್ಸ್. ಇಟ್ ಮೈಟ್ ಬಿ ಅಬೌಟ್ ದ ದಲಿತ್ ಮೂಮೆಂಟ್ಸ್ ಇರ್ಬೋದು, ವಿಮೆನ್ ಮೂಮೆಂಟ್ಸ್, ಚೈಲ್ಡ್ ವೆಲ್ಫೇರ್ ಮೂಮೆಂಟ್ಸ್, ಮಕ್ಕಳ ಒಂದು ಕಲ್ಯಾಣ ಚಳುವಳಿಕೆಗಳನ್ನು ನಾವು ಇಲ್ಲಿ ಕಾಣ್ತಾ ಬರ್ತೀವಿ. ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಯಾರಿದ್ದಾರೆ, ಎಲ್ಲ ರೀತಿಯ ಚಳುವಳಿಗಳ ಅಧ್ಯಯನವನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಮಾಡ್ತೀವಿ. ಸೊ ಅಪ್ಸರ್ಚ್ ಇನ್ ದ ಇಟ್ ಈಸ್ ದ ಸ್ಕೋಪ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ಇಸ್ ನಾಟ್ ರೆಸ್ಟ್ರಿಕ್ಟೆಡ್. ಬಹಳ ಸ್ವಲ್ಪವೇ ನಾವು ಅಧ್ಯಯನ ಮಾಡ್ತೀವಿ ಅಂತ ಇಲ್ಲ. ದ ಸ್ಕೋಪ್ ಹ್ಯಾಸ್ ಬಿನ್ ಟೋಟಲಿ ವೈಡೆಂಡ್ ಅಪ್ ಟು ದ ನ್ಯಾಷನಲ್, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಎವ್ರಿವೇರ್. ಸೊ ದಿಸ್ ಈಸ್ ಅಬೌಟ್ ದ ಸ್ಕೋಪ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಸ್ವಲ್ಪ ಆದರೂ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಆ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ಧನ್ಯವಾದಗಳು.